ಮೋಡಗಳು, ಒಂದಕ್ಕೊಂದು ಮುತ್ತಿಕ್ಕುತ್ತಾ ಸಾಗುವ ಮಂಜಿನ ರಾಶಿ. ಆ ಹೊಸ ಅನುಭವ ನೋಡೋದಕ್ಕೆ ರೋಮಾಂಚನ, ಮನಸ್ಸಿಗೆ ಉಲ್ಲಾಸ, ಕಣ್ಣಿಗೆ ರಸದೂಟ. ಅದೊಂದು ಬೇರೆ ಪ್ರಪಂಚ ಅಂದ್ರೆ ತಪ್ಪಾಗಲ್ಲ. ಅಂತಹ ಸೊಬಗಿನ ಪ್ರವಾಸಿ ತಾಣವನ್ನ ನಾವಿವತ್ತು ನಿಮ್ಗೆ ತೋರಿಸ್ತಾ ಇದ್ದೀವಿ. ಇದುವೇ ಹೊತ್ತಿನ ವಿಶೇಷ ಮೋಡದ ಮರೆಯಲ್ಲಿ. ವಾಹ್, ಎಂತಹ ಅದ್ಭುತ ನಿಸರ್ಗ! ಸಹ್ಯಾದ್ರಿಯ ಪರ್ವತ ಶ್ರೇಣಿಗಳು, ಕೊಳ್ಳ ಕಂದರಗಳು, ಪೂರ್ಣ ಕತ್ತೆತ್ತಿ ನೋಡಿದ್ರೂ ತುದಿ ಕಾಣದ ಗಗನಚುಂಬಿ ಮರಗಳು, ತರು ಬಳ್ಳಿ ಲತಾ ಕುಂಜಗಳು, ಹಸಿರು ನರ್ತನವೇ ನರ್ತನ. ಈ ದುರ್ಗಮ ಅರಣ್ಯ ಇರುವ ತಾಣ ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ ಕ್ಯಾಸಲ್ ರಾಕ್. ಕ್ಯಾಸಲ್ ರಾಕ್ ನೈಸರ್ಗಿಕ ಸಿರಿ ಸಂಪತ್ತು ಹೊಂದಿರುವ ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣ. ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರುವ ಕ್ಯಾಸಲ್ ರಾಕ್ ಕರ್ನಾಟಕದ ಚಿರಾಪುಂಜಿ ಎಂದೇ ಪ್ರಸಿದ್ಧಿ ಪಡೆದಿದೆ. ಪ್ರವಾಸಿಗರ ಪಾಲಿಗೆ ಈ ತಾಣ ಕಣ್ಣಿಗೆ ಹಬ್ಬ ನೀಡುತ್ತದೆ. ಮನಕ್ಕೆ ಮುದ ನೀಡುವ ಅರಣ್ಯಗಳು ನೋಡೋದೇ ಒಂದು ಆನಂದ. ಮನ ಸೋರೆಗೊಳ್ಳುವ ಬೆಟ್ಟಗಳ ಸಾಲುಗಳನ್ನು ನೋಡಲು ಎರಡು ಕಣ್ಣುಗಳು ಸಾಲದು. ಬ್ರಿಟಿಷ್ ಅಧಿಕಾರಾವಧಿಯ ಕಾಲದಲ್ಲಿ ಪ್ರಮುಖ ವ್ಯಾಪಾರ ವಹಿವಾಟು ಕೇಂದ್ರವಾಗಿ ಮಾರ್ಪಟ್ಟಿದ್ದ ಕ್ಯಾಸಲ್ ರಾಕ್ ಇಂದು ಪ್ರವಾಸಿಗರಿಗೆ ನೈಜ ಹಸಿರನ್ನ, ನೋಡುಗರಿಗೆ ಸೊಬಗಿನ ಹಸಿವನ್ನ ತಣಿಸುವ ಪ್ರವಾಸಿ ತಾಣವಾಗಿ ಇಂದಿಗೂ ಅಷ್ಟೇ ಪ್ರಾಮುಖ್ಯತೆಯನ್ನು ಉಳಿಸಿಕೊಂಡಿದೆ. ಕ್ಯಾಸಲ್ ರಾಕ್ ಕರ್ನಾಟಕದ ಡಾರ್ಜಿಲಿಂಗ್. ಕ್ಯಾಸಲ್ ರಾಕ್ನಲ್ಲಿ ವರ್ಷದ 365 ದಿನವೂ ತಂಪಿನ ಅನುಭವ ದೊರಕೋದ್ರಿಂದ ಕರ್ನಾಟಕದ ಊಟಿ ಅಂತಾನೂ ಕರೀತಾರೆ. ಬ್ರಿಟಿಷರು ಕ್ಯಾಸಲ್ ರಾಕ್ ಮೂಲಕ ಪಶ್ಚಿಮ ಘಟ್ಟದಲ್ಲಿ ರೈಲು ಮಾರ್ಗವನ್ನು ನಿರ್ಮಿಸಿದ್ರು. ಉತ್ತರ ಕನ್ನಡ ಜಿಲ್ಲೆಯ ಸ್ವಾತಂತ್ರ್ಯ ಪೂರ್ವದಲ್ಲಿ ನಿರ್ಮಿತವಾಗಿದ್ದ ಏಕೈಕ ರೈಲ್ವೆ ಮಾರ್ಗ ಇದಾಗಿದೆ. ಜೋಯಿಡಾದಿಂದ 56 ಕಿಲೋಮೀಟರ್ ದೂರದಲ್ಲಿ ಕ್ಯಾಸಲ್ ರಾಕ್ ಇದೆ. ಕರ್ನಾಟಕ ಹಾಗೂ ಗೋವಾವನ್ನ ಬೇರ್ಪಡಿಸುವ ಸ್ಥಳ ಇದಾಗಿದೆ. ರೈಲು ನಿಲ್ದಾಣ ಇರುವ ಹಳ್ಳಿ, ಇದರ ಸುತ್ತಮುತ್ತ ಪ್ರಕೃತಿಯ ರಮ್ಯ ದೃಶ್ಯಗಳು ಪ್ರವಾಸಿಗರಿಗೆ ಪ್ರಿಯವೆನಿಸುತ್ತದೆ. ಇಲ್ಲಿಂದ ರೈಲ್ವೆ ಹಳಿ ತನಕ ನಡೆದು ದೂದ್ ಸಾಗರ್ ತಲುಪಬಹುದು. ತುಂಬ ಸುಂದರವಾದ ತಾಣ ಅಂತ ಹೇಳಿದರೆ ಉತ್ತರ ಕನ್ನಡ ಜಿಲ್ಲೆ ಕ್ಯಾಸಲ್ ರಾಕ್. 100 ವರ್ಷಗಳ ಹಿಂದೆ ಇಲ್ಲಿ ಬ್ರಿಟಿಷರು ಒಂದು ರೈಲ್ವೆ ಮಾರ್ಗ ಮಾಡಿದರು. ಅದ್ರ ಜೊತೆಗೆ ಒಂದು ಗಿರಿಧಾಮವನ್ನು ಗುರುತಿಸಿದರು. ಇದನ್ನು ನಾವು ಕ್ಯಾಸಲ್ ರಾಕ್ ಮೌನ ಕಣಿವೆ ಅಂತ ಕರಿಬೋದು. ನಾವು ಇವತ್ತು ಕೇರಳದ ಮೌನ ಕಣಿವೆ ಅಂತೇನು ಕರಿತೀವಿ. ಅದಕ್ಕಿಂತಲೂ ಪಶ್ಚಿಮ ಘಟ್ಟದ ಸಾಲಿನಲ್ಲಿ ಬರ್ತಕ್ಕಂಥ ಈ ಕ್ಯಾಸಲ್ ರಾಕ್ ಅಂತಕ್ಕಂಥದ್ದು ಬಹಳ ಅತ್ಯದ್ಭುತವಾದ ನಿಸರ್ಗ ರಮಣೀಯ ತಾಣ ಮತ್ತು ಜೀವ ವೈವಿಧ್ಯದ ತಾಣ. ಹಾಗಾಗಿ ಪ್ರವಾಸಿಗರು, ಪ್ರಕೃತಿ ಪ್ರಿಯ ಪ್ರವಾಸಿಗರು ಅಥವಾ ಅರಣ್ಯ ಪ್ರೀತಿಸ್ತಕ್ಕಂಥ ಪ್ರವಾಸಿಗರು ಮತ್ತು ವನ್ಯಜೀವಿಗಳನ್ನು ಪ್ರೀತಿಸ್ತಕ್ಕಂಥ ಪ್ರವಾಸಿಗರು ಬಹುಶಃ ಇಲ್ಲಿ ಬರಬೇಕಾದಂಥ ತಾಣ. ಕ್ಯಾಸಲ್ ರಾಕ್ ಪ್ರವಾಸಿಗರ ಪಾಲಿನ ಸ್ವರ್ಗ. ಇಲ್ಲಿ ಚಾರಣ ಪ್ರಿಯರಿಗೂ ಚಾರಣ ಮಾಡಲು ಅವಕಾಶ ಇರೋದ್ರಿಂದ ಚಾರಣ ಪ್ರಿಯ ಪ್ರವಾಸಿಗರು ಹೆಚ್ಚಾಗಿ ಕ್ಯಾಸಲ್ ರಾಕ್ಗೆ ಆಗಮಿಸ್ತಾರೆ. ಎಸ್, ಕ್ಯಾಸಲ್ ರಾಕ್ ಕರ್ನಾಟಕದ ಚಿರಾಪುಂಜಿ. ಅಸ್ಸಾಂ ರಾಜ್ಯದ ಚಿರಾಪುಂಜಿ ದೇಶದಲ್ಲಿಯೇ ಹೆಚ್ಚು ಮಳೆ ಬೀಳುವ ಪ್ರದೇಶ. ಚಿರಾಪುಂಜಿ ಬಿಟ್ಟರೆ ಕ್ಯಾಸಲ್ ರಾಕ್ 2ನೇ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶವಾಗಿದೆ. ಇದಕ್ಕಾಗಿ ಕ್ಯಾಸಲ್ ರಾಕ್ ಅನ್ನ ಕರ್ನಾಟಕದ ಚಿರಾಪುಂಜಿ ಅಂತ ಕರೀತಾರೆ. ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿರುವ ನಿಸರ್ಗ ನಿರ್ಮಿತ ತಾಣ ಕ್ಯಾಸಲ್ ರಾಕ್.
ಮುಸ್ಸಂಜೆಯ ಹೊಂಬಣ್ಣದ ಸೂರ್ಯಾಸ್ತದ ದೃಶ್ಯ ಹಾಗೂ ಜೊಯ್ಡಾ ಮೂಲಕ ಸಾಗುವ ಸೂಪ ಜಲಾಶಯದ ಹಿನ್ನೀರಿನ ಪ್ರದೇಶದ ಸೌಂದರ್ಯವನ್ನು ಸವಿಯಲು ಅವಕಾಶ ಕಲ್ಪಿತ ತಾಣ. ಮುಂಜಾನೆ ಆಗ್ತಿದ್ದಂತೆ ಹಕ್ಕಿಗಳ ಇಂಪಾದ ಕೂಗು ಪ್ರವಾಸಿಗರ ಕಿವಿಗೆ ತಟ್ಟುತ್ತದೆ. ಇದು ಪಶ್ಚಿಮ ಘಟ್ಟದ ಮಧ್ಯದಲ್ಲಿ ಇರೋ ಒಂದು ವೆರೈಟೀಸ್ ಆಫ್ ಟ್ರೀಸ್ ಅಂತ, ತುಂಬ ವಿವಿಧ ಜಾತಿಯ ಮರಗಳು, ಗಿಡಗಳು ಮತ್ತು ಹೂವುಗಳು, ಕೆಲವಷ್ಟು ರ್ಯಾರ್ ಸ್ಪೀಷೀಸ್ಗಳು ಇಲ್ಲಿ ಈ ಭಾಗದಲ್ಲಿದೆ. ಇದು ಪ್ರವಾಸಿಗರಿಗೆ ಈಗ ಇತ್ತೀಚಿನ ದಿನಗಳಲ್ಲಿ ಪ್ರವಾಸಿಗರ ಸಂಖ್ಯೆನೂ ಇಲ್ಲಿ ಬರೋದ್ರ ಸಂಖ್ಯೆ ಹೆಚ್ಚಾಗಿದೆ. ಮತ್ತು ಇಲ್ಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆದ ನಂತರ, ಇಲ್ಲಿ ಕಾಳಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆದ ನಂತರ ಇಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿದೆ. ಚಿರತೆಯಂಥ ಪ್ರಾಣಿ, ಹುಲಿಯಂಥ ಪ್ರಾಣಿ ಮತ್ತು ಬೇರೆ ಬೇರೆ ಆನೆ ಅಂಥ ಪ್ರಾಣಿಗಳು ಈ ಭಾಗದಲ್ಲಿ ಕಾಣ್ತವೆ. ಕ್ಯಾಸಲ್ ರಾಕ್ಗೆ ಬಂದ ಪ್ರವಾಸಿಗರಿಗೆ ಇಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ವಸತಿ ಗೃಹಗಳು ಸಿಗುತ್ತದೆ. ವಸತಿ ಮತ್ತು ಆಹಾರ ಇಲ್ಲಿ ಸಿಗೋದ್ರಿಂದ ಪ್ರವಾಸಿಗರು ವಾಸ್ತವ್ಯ ಮಾಡ್ತಾರೆ. 12 ಜನರು ಏಕಕಾಲದಲ್ಲಿ ವಾಸ್ತವ್ಯ ಮಾಡಬಹುದಾದ ಕಾಟೇಜ್ಗಳು ಇಲ್ಲಿ ದೊರೆಯುತ್ತದೆ. ನಮ್ಮ ಉತ್ತರ ಕನ್ನಡದ ಕಾಶ್ಮೀರ ಅಂತ ಹೇಳಿದರೂ ಅಭ್ಯಂತರ ಇಲ್ಲ. ಯಾಕಂತ ಹೇಳಿದರೆ ಇಲ್ಲಿನ ಬೆಳಗ್ಗಿನ ಏನೋ ಸೌಂದರ್ಯದ ಅಂದರೆ ರಮಣೀಯವಾದ ಒಂದು ಸೌಂದರ್ಯ ಅಲ್ಲಿ ಏನು ಸಿಗ್ತದೆ ಅನುಭವ, ಅದೇ ರೀತಿ ಇಲ್ಲಿನೂ ಸಿಗ್ತದೆ. ಇಲ್ಲಿನ ಸೂರ್ಯಾಸ್ತ ಮತ್ತು ಏನು ಈ ಮೋಡಗಳ ಒಂದು ಆಟ, ಅದೆಲ್ಲ ಏನು ನಾವು ಕಾಶ್ಮೀರದಲ್ಲಿ ನೋಡ್ತೇವೆ ಅಥವಾ ಊಟಿಯಲ್ಲಿ ನೋಡ್ತೇವೆ, ಅದೇ ರೀತಿ ಇಲ್ಲಿಯೇ ಕೂಡ ನಾವು ಸವಿಯಬಹುದು. ಕ್ಯಾಸಲ್ ರಾಕ್ನಿಂದ 16 ಕಿಲೋಮೀಟರ್ ಮುಂದೆ ಸಾಗಿದ್ರೆ ಕುವೇಶಿ ಗ್ರಾಮ ಸಿಗುತ್ತದೆ. ಇಲ್ಲಿ ಅರಣ್ಯ ಇಲಾಖೆ ಕೆನೋಪಿ ವಾಕ್ ನಿರ್ಮಾಣ ಮಾಡುತ್ತಿದೆ. ಮಲೇಷಿಯಾ ಬಿಟ್ರೆ ಭಾರತದಲ್ಲಿ ನಿರ್ಮಾಣ ಆಗ್ತಿರುವ ಕೆನೋಪಿ ವಾಕ್ ಇದಾಗಿದೆ. ಇದರ ಕೆಲಸ ಕೂಡ ಆರಂಭವಾಗಿದ್ದು 250 ಮೀಟರ್ ಕೆನೋಪಿ ವಾಕ್ ಪಾತ್ ಮಾಡಲಾಗ್ತಾ ಇದೆ. ಇಲ್ಲಿರುವಂಥ ಕುವೇಶಿಯಲ್ಲಿರುವಂಥ ಕೆನೋಪಿ ಟ್ರೇಲ್ ಈಗಾಗಲೇ ಆರಂಭಗೊಳ್ಳುತ್ತಿದೆ. ಅಲ್ಲಿಯ ಸೌಂದರ್ಯ ಇರ್ಬೋದು ಅಥವಾ ಈ ಕೆಸಲೋಕ್ ಅಡ್ವೆಂಚರ್ ಕ್ಯಾಂಪ್ನ ಸುತ್ತಮುತ್ತಲಿರುವಂಥ ಗಿರಿಸಕರೆಗಳ ಸೌಂದರ್ಯ ಇರ್ಬೋದು. ಇಲ್ಲಿಯ ಸುತ್ತಮುತ್ತಲ ವಾತಾವರಣ ಪ್ರವಾಸಿಗರಿಗೆ ಹೇಳಿ ಮಾಡಿದಂಥ ಪ್ರದೇಶವಿದೆ. ಪ್ರತಿಯೊಂದು ಋತುವಿನಲ್ಲೂ ಕೂಡ ಅದಕ್ಕೆ ತಕ್ಕಾದಂಥ ವಾತಾವರಣಗಳು ಇಲ್ಲಿದೆ. ವರ್ಷದ ಯಾವುದೇ ಋತುವಿನಲ್ಲಿ ಇಲ್ಲಿ ಸಖತ್ ಮಜಾ ದೊರೆಯುವುದರಿಂದ ಪ್ರವಾಸಿಗರ ದಂಡೆ ಇಲ್ಲಿಗೆ ಆಗಮಿಸುತ್ತದೆ. ಒಟ್ಟಿನಲ್ಲಿ ನಿಮ್ಮ ಬ್ಯುಸಿ ಶೆಡ್ಯೂಲ್ನ ಸ್ವಲ್ಪ ಫ್ರೀ ಮಾಡಿಕೊಂಡು ಕ್ಯಾಸಲ್ ರಾಕ್ಗೆ ಒಮ್ಮೆ ಆದರೂ ಭೇಟಿ ಕೊಡಿ. ಕಾರವಾರದಿಂದ ಕ್ಯಾಮರಾಮನ್ ಗಿರೀಶ್ ಜೊತೆ ಕಡತೋಕ ಮಂಜು, ಸುವರ್ಣ ನ್ಯೂಸ್. ಎಸ್, ನೋಡಿದ್ರಲ್ಲ ಕ್ಯಾಸಲ್ ರಾಕ್ ಅನ್ನ ಕರ್ನಾಟಕದ ಚಿರಾಪುಂಜಿ ಅಂತ ಯಾಕೆ ಕರೆಯೋದು ಅಂತ ಹೇಳಿ. ಇದು ಪ್ರವಾಸಿಗರಿಗೆ ಭೂಮಿ ಮೇಲಿನ ಸ್ವರ್ಗ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅದರಲ್ಲೂ ಕೂಡ ಇಲ್ಲಿ ಸಾಕಷ್ಟು ಪ್ರಯೋಜನಕಾರಿ ಇದೆ. ಅದರ ಜೊತೆಗೆ ಚಾರಣ ಪ್ರಿಯರು ಇಲ್ಲಿ ಬಂದು ಅಂತಹ ಅನೇಕ ಅನುಭವಗಳನ್ನು ಕೂಡ ಪಡ್ಕೊಳ್ಬಹುದು.